ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಾರಿಗೆ ಮುಖಂಡರ ಜೊತೆ ಸರ್ಕಾರದ ಸಂಧಾನ, ಕೆಲ ಹೊತ್ತಲ ಯೂನಿಯನ್ ಮುಖಂಡರ ಜೊತೆ ಸಭೆ ನಡೆಯಲಿದೆ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ಲಕ್ಷ್ಮಣ ಸವದಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಒಂದು ಸುತ್ತಿನ ಅಧಿಕಾರಿಗಳ ಜೊತೆಗಿನ ಸಭೆ ಮುಕ್ತಾಯವಾಯಿತು. ಅದ್ರ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನ ಕೊಟ್ಟರು. ಕೆಲ ಹೊತ್ತಲೇ ಯೂನಿಯನ್ ಮುಖಂಡರ ಜೊತೆ ಸಭೆಯನ್ನ ಮಾಡ್ತೀನಿ ಅಂತ ತಿಳಿಸಿದ್ರು. ನಮ್ಮ ನೌಕರರ ಮೇಲೆ ನಮಗೆ ನಂಬಿಕೆ ಇದೆ. ಕೊರೋನಾ ಕಾಲದಲ್ಲೂ ಕೂಡ ನಾವು ನೌಕರರ ಕೈ ಬಿಟ್ಟಿಲ್ಲ. ದಯವಿಟ್ಟು ಪ್ರತಿಭಟನೆ ಕೈ ಬಿಡಿ ಅಂತ ಸವದಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಕೈ ಬಿಡಿ, ನಿಮ್ಮ ಬೇಡಿಕೆಗಳನ್ನ ಮುಂದಿಡಿ, ನಮ್ಮ ಮುಂದೆ ನಾವು ಅದನ್ನು ಈಡೇರಿಸ್ತೀವಿ. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಕೊಡಬೇಡಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಾರಿಗೆ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮೇನ್ಲಿ ಬಸ್ಗಳು ಬಂದ್ ಆದ್ರೆ ಅದೊಂದು ರೀತಿಯಾಗಿ ರಾಜ್ಯವೇ ಬಂದ್ ಆಗುವ ಪರಿಸ್ಥಿತಿ ರೀತಿ ಕಾಣಿಸ್ತಾ ಇರುತ್ತೆ. ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಕೂಡ ಬೀರುತ್ತೆ ಬಸ್ ಸಂಚಾರ ಬಂದಾದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ಸಭೆ ಮೇಲೆ ಸಭೆಗಳಂತೂ ಆಗ್ತಾ ಇದೆ. ಲಕ್ಷ್ಮಣ ಸವದಿ ಅವರು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಈಗ ಒಂದು ಸಾರಿಗೆ ನೌಕರರ ಯೂನಿಯನ್ ಮುಖಂಡರುಗಳ ಜೊತೆನೂ ಕೂಡ ಸಭೆಯನ್ನ ಮಾಡಲಿದ್ದಾರೆ. ಅದಾದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಇವ್ರ ಬೇಡಿಕೆ ಅಂತೂ ಸರ್ಕಾರಿ ನೌಕರರನ್ನಾಗಿ ನಮ್ಮನ್ನ ಪರಿಗಣಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಸಾರಿಗೆ ನೌಕರರು. ಅದು ಈಡೇರುವಂಥದ್ದು ಕೂಡ ಕಷ್ಟ ಸಾಧ್ಯ ಅಂತ ಒಂದ್ ಕಡೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇನ್ನು ಒಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಹೇಳಿರುವಂಥದ್ದು. ಸೊ ಪರ್ಯಾಯವಾಗಿ ಏನು ಮಾಡ್ಬೋದು ಅಥವಾ ಕಾಲಾವಕಾಶವನ್ನ ಕೇಳುವಂತ ಸಾಧ್ಯತೆ ಇದೆ. ಒಂದ್ 3-4 ತಿಂಗಳು ಕೊಡಿ, ಅದಾದ್ಮೇಲೆ ನೋಡೋಣ, ಕೂತು ಬಗೆಹರಿಸುವಂತ ಕೆಲಸವನ್ನ ಮಾಡೇ ಮಾಡ್ತೀನಿ ಅಂತ ಹೇಳುವಂತ ಸಾಧ್ಯತೆ ಇದೆ. ಇಂಥ ಕೊರೋನಾ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ಈಗಾಗಲೇ ಸಾರ್ವಜನಿಕರು ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. 8 ತಿಂಗಳ ಸಂಬಳ ಕೊರೋನಾದಿಂದ ಬಹಳಷ್ಟು ಜನ ಇವತ್ತು ತೊಂದರೆ ಅನುಭವಿಸಿ ಈಗ ತಾನೇ ಸ್ವಲ್ಪ ಉಸಿರಾಟ ಆಡಲಿಕ್ಕೆ ಪ್ರಾರಂಭ ಆಗಿದೆ ಸಾರ್ವಜನಿಕರು. ಇಂಥ ಸಂದರ್ಭದಲ್ಲಿ ನಮ್ಮ ಸಾರಿಗೆ ಇಲಾಖೆ ನೌಕರರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಇನ್ನಷ್ಟು ಅವರಿಗೆ ಕಷ್ಟ ಕೊಡುವಂಥ ಕೆಲಸ ನಮ್ಮ ಸಾರಿಗೆ ನೌಕರರಿಂದ ಆಗಬಾರ್ದು ಅಂತಕ್ಕಂಥದ್ದನ್ನು ನಾನು ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನಿಮ್ಮ ಬೇಡಿಕೆಗಳನ್ನು ನಾವು ಸಹಾನುಭೂತಿಯಿಂದ ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. 12 ಗಂಟೆಗೆ ಸಭೆಯನ್ನು ಕರೆದಿದ್ದೀವಿ. ತಕ್ಷಣ ನೀವು ಸಿಬ್ಬಂದಿಯವರೆಲ್ಲರೂ ಕೂಡ ನಿಮ್ಮ ಹಿತವನ್ನು ಕಾಪಾಡ್ತಕ್ಕಂಥದ್ರಲ್ಲಿ ನಾವು ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನು ನಾವು ಮಾಡ್ತೀವಿ. ತಕ್ಷಣ ನೀವು ಪ್ರತಿಭಟನೆಯನ್ನು ನಿಲ್ಲಿಸಿ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಸರ್ಕಾರ ನಿಮ್ಮನ್ನು ನಿರ್ಗತಿಕನಾಗಿ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ಬಿಡಲ್ಲ. ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಕಾಳಜಿ, ನೀವು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಸೇವೆ, ಅದನ್ನೆಲ್ಲವನ್ನು ನಾವು ಪರಿಗಣಿಸಿ ನಾವು ಸಹಾನುಭೂತಿಯಿಂದ ನಿಮ್ಮ ಯೂನಿಯನ್ ಮುಖಂಡರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಅವ್ರ ಜೊತೆಗೆ ಏನೇನು ಪರಿಹಾರವನ್ನು ತಕ್ಷಣ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲವನ್ನು ಕೂಡ ಚರ್ಚೆ ಮುಖಾಂತರ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದಕ್ಕೆ ಪರಿಹಾರವನ್ನು ನಾವು ಕಂಡ್ಕೋತೀವಿ. ಈಗಾಗಲೇ ಸಾರಿಗೆ ಸಚಿವರು ವಿವರವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ, ಸಾರಿಗೆ ಸಚಿವರು ಮನವಿ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಅಂಥ ಕಷ್ಟದಲ್ಲೂ ಕೂಡ ಅವರಿಗೆ ಕೈ ಹಿಡಿದಿದ್ದೇವೆ. ಅವರ ಸಾರಿಗೆಯ ಅವರ ಸಂಬಳಕ್ಕೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸಾರ್ವಜನಿಕ ಆಸ್ತಿ ಹಾನಿ ಮಾಡೋದಾಗಲಿ ಕಾನೂನು ಕೈ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಆದಷ್ಟು ಬೇಗನೆ ಈ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋಕ್ಕೆ ಸಿದ್ಧ. ಶಾಂತಿಯಿಂದ ಬಗೆಹರಿಸಿ ಅವ್ರ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಡು ಬಂದು ಒಂದು ಇತ್ಯರ್ಥ ಮಾಡೋಣ ಅನ್ನುವಂಥ ಸಂದೇಶವನ್ನು ಕೂಡ ಕಳಿಸಿದ್ದೆ. ನಾನು ಕೂಡ ಮನವಿ ಮಾಡ್ತೇನೆ, ಎಲ್ಲ ನೌಕರ ಹಿತದೃಷ್ಟಿಯಿಂದ ತಾವು ಕೆಲಸಕ್ಕೆ ಹಾಜರಾಗಿ ನಿಮ್ಮ ಬೇಡಿಕೆಗಳನ್ನು ಮಂಡಿಸಿ ಅದನ್ನು ಸರ್ಕಾರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಸಹಾನುಭೂತಿಯಿಂದ ನಿಮ್ಮ ಬೇಡಿಕೆಗಳ ಬಗ್ಗೆ ತೀರ್ಮಾನಗಳನ್ನು ಮಾಡ್ತೇವೆ. ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಾವು ಯಾರೂ ಕೂಡ ನಡ್ಕೋಬಾರ್ದು. ಈ ನಿಗಮಕ್ಕೆ ಅನ್ನ ಕೊಡುವಂಥದ್ದು, ಅದ್ರ ಮೇಲೆ ಕಲ್ಲು ಒಗೆಯುವಂಥದ್ದು ಸರಿಯಲ್ಲ. ಹೀಗಾಗಿ ಎಲ್ಲಿಯೂ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡದೆ ಸಹಕಾರ ಮಾಡಬೇಕೆಂದು ಕೇಳ್ತಾರೆ.